ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರು ಓಟ್ ಹಾಕಬೇಕು. ಅದೇ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಕ್ಕೆ ಯಾಕೆ ಪರ್ಮಿಷನ್ ಕೊಡಲ್ಲ? ಬೀದಿ ಬದಿ ಮೇಲೆ ಇನ್ನೂ 4-5 ಮಾಲ್ಗಳನ್ನ ಕಟ್ರಿ. ಆಮೇಲೆ ರಿಲಯನ್ಸು, ಡಿ ಮಾರ್ಟು, ಬೇಜಾನ್ ಮಾರ್ಟ್ಗಳಿದೆಲ್ಲ ಅವ್ರನ್ನ ಉದ್ಧಾರ ಮಾಡ್ರಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಈಗ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ನಮ್ಗೆ ಯಾರು ನೋಡ್ಕೊಳ್ಳೋರಿಲ್ಲ. ನಾವು ಹೆಂಗೆ ಸಾಕಬೇಕು, ಹೆಂಗೆ ಮಾಡಬೇಕು? ನಾವು ಬೀದಿಲಿ ವ್ಯಾಪಾರ ಮಾಡಿದ್ರೆ ನಮ್ಮ ಯಜಮಾನ್ರಿಗೆ ತಿಂಗಳಿಗೆ 10,000 ರೂಪಾಯಿ ಮೆಡಿಸಿನ್ ಕೊಡಿಸ್ಬೇಕು. ನಮ್ಗೆ ಯಾರು ಕೊಡ್ತಾರೆ? ಅದ್ರಲ್ಲಿ ದುಡ್ದು ನಾವು ಮಾಡ್ಕೊತೀವಿ ತಾನೆ, ಬಿಟ್ಬಿಡ್ಲಿ ನಮ್ಮನ್ನ. ನಾವು ದುಡ್ಕೊಂಡು ತಿಂತೀವಿ, ನಾವೇ ನಿಮ್ಮನ್ನ ಭಿಕ್ಷೆ ಬೇಡ್ತಾ ಇಲ್ಲ. ದುಡ್ಕೊಂಡು ತಿನ್ನೋಕೆ ನಮ್ಗೊಂದು ಜಾಗ ಕೊಡಿ ಅಷ್ಟೇ. ಹಾಂ, ನೀವು ಎಲ್ಲಾದರೂ ಇರಿ, ನೀವು ಹೆಂಗಾದರೂ ಇರಿ, ನಮಗೆ ಅದು ಬೇಡ. ನಮಗೆ ದುಡ್ಕೊಂಡು ತಿನ್ನೋಕೆ ನಮಗೊಂದು ದಾರಿ ಬೇಕಷ್ಟೇ. ನಾವೇನಾದ್ರೂ ನಮ್ಗೆ ಐಷಾರಾಮಿ ಜೀವನ ಬೇಕು ಅಂತ ಕೇಳ್ತೀವ? ಇಲ್ಲ ತಾನೆ. ಫುಟ್ಪಾತಲ್ಲಿ ನಾವು ವ್ಯಾಪಾರ ಮಾಡ್ತೀವಿ, ಬಿಟ್ಬಿಡಿ ನಮ್ಮನ್ನ. ಏನಕ್ಕೆ ಇಷ್ಟು ಕಷ್ಟ ಕೊಡ್ತೀರಾ? ನೀವು AC ರೂಮಲ್ಲಿ ಇರ್ತೀರಾ, ನೀವು ಆರಾಮಾಗಿರ್ರಿ. ನಾವ್ ಯಾರನ್ನಾದ್ರೂ ಕೇಳಿದ್ರೆ ನಿಮ್ ಸ್ವಂತ ಜಾಗ ತೋರಿಸ್ರೆ ಕೊಡ್ತೀವಿ ಅಂತಾರೆ. ನಮ್ ಸ್ವಂತ ಜಾಗ ಇದ್ರೆ ನಾವ್ ಯಾಕೆ ಬೀದಿಗೆ ಬರ್ತಾ ಇದ್ವಿ? ಇವಾಗ ಹಾರ್ಟ್ ಪೇಷಂಟ್ ಮನೇಲಿ ಇಟ್ಕೊಂಡು ನಾವ್ ಹೆಂಗ್ ಸಾಕ್ಬೇಕು ಮನೇಲಿ? ಅವ್ರಿಗೊಂದು ತಿಂಗಳು ಮಾತ್ರ ಕೊಡ್ಲಿಲ್ಲ ಅಂದ್ರೆ ಅವ್ರ ಜೀವ ಹೋಗುತ್ತೆ. ಅವ್ರ ಜೀವ ಹೋದ್ರೆ ಇವ್ರು ತಂದು ಕೊಡ್ತಾರಾ? ತಂದ್ಕೊಡ್ತಾರ ಇವರು? ಪಾದಚಾರಿ ಜೀವನ ಏನು ಹೋಗ್ತಾ ಇಲ್ಲ ಮೇಡಮ್. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿ ನಾವು ವ್ಯಾಪಾರ ಮಾಡ್ತೀವಿ. ಯಾರು ಆ ತರ ಮಾಡಿಲ್ಲ. ಪಾದಚಾರಿಗಳು ಯಾರು ನಮ್ಮನ್ನ ಆ ತರ ಹೇಳಿಲ್ಲ. ಹೋಗ್ಲಿ, ಕಂಬಿ ಹಾಕೋರು ಕಂಬಿ ಒಳಗೆ ಕುತ್ಕೊಂಡು ವ್ಯಾಪಾರ ಮಾಡ್ತಿದೀವಲ್ವಾ, ಬಿಟ್ಬಿಡ್ಲಿ ವ್ಯಾಪಾರ ಮಾಡಕ್ಕೆ. ನೀವೆಲ್ಲೋ ತಂಡ ಕೊಟ್ರೆ ನಮ್ಗೆ ಬಿಡ್ತೀರಾ? ನೀವು ಅಲ್ಲಿಂದ ಬಂದು ಇಲ್ಲಿರ್ರಿ ಅಂದ್ರೆ ನೀವ್ ಇರ್ತೀರಾ? ಹೇಳಿ ಮೇಡಮ್. ನಮ್ಗೆ ಏನು ಬೇಡ ಮೇಡಮ್, ಅನುಕೂಲ. ವ್ಯಾಪಾರ ಮಾಡಕ್ ಒಂದ್ ಜಾಗ ಕೊಡಿ ಸಾಕು. ನಾವಿನ್ನೇನು ಕೇಳ್ತಾ ಇಲ್ಲ ನಿಮ್ಮನ್ನ. ನಮ್ಗೆ 2,000 ಬೇಡ, ಏನು ಬೇಡ. ನಮ್ಮ ಮಕ್ಳದ್ ಹೆಂಗ ನಾವು ಜೀವನ ನೋಡ್ಕೊಂತೀವಿ, ಗಂಡನ ಜೀವನ ನೋಡ್ಕೊಂತೀವಿ, ಏನೋ ಒಂದ್ ಮಾಡ್ಕೊಂತೀವಿ. 10 ರೂಪಾಯಿ ದುಡಿದ್ರೆ 5 ರೂಪಾಯಿ ತಿಂತೀವಿ, 5 ರೂಪಾಯಿ ಉಳಿಸ್ಕೊಂತೀವಿ. ನಮ್ಗೆ ಅವ್ರ ದುಡ್ಡು ಬೇಡ. ನಮ್ಗೆ ರೇಷನ್ ಕಾರ್ಡೇ ಇಲ್ಲ ಅಂದ್ರೆ ನಮ್ಗೆ ದುಡ್ಡು ಎಲ್ಲಿಂದ ಬರುತ್ತೆ? ಓಟ್ ಹಾಕಕ್ ಮಾತ್ರ ನಾವು ಬೇಕು. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರು ಓಟ್ ಹಾಕಕ್ ಬೇಕು. ಅದೇ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಕ್ ಯಾಕೆ ಪರ್ಮಿಷನ್ ಕೊಡಲ್ಲ? ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ? ಫುಟ್ಪಾತ್ ಜನ ಬೇಡವಾ ಓಟ್ ಹಾಕಕ್? ನಿಮ್ಗೆ ಬೇಕು ತಾನೆ? ಅವ್ರಿಗೊಂದು ವ್ಯವಸ್ಥೆ ಮಾಡಿ. ನಿಮ್ ಕೈಲಿ ಆಗಲ್ವಾ ಮಾಡಕ್ಕೆ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬರೀ ಇರೋರ್ಗೆ ಮಾಲ್ಗಳಿಗೆ ಎಲ್ಲ ವ್ಯವಸ್ಥೆ ಮಾಡ್ತಿರಲ್ಲ, ಫುಟ್ಪಾತ್ನರ್ಗೂ ಒಂದು ವ್ಯವಸ್ಥೆ ಮಾಡ್ಕೊಡಿ. ಬೇರೆ ಕಡೆ ಜಾಗನ ನಾವು ಮಾಲಲ್ಲಿ ಮಾಡಂಗಿದ್ರೆ ನಾವ್ ಯಾಕೆ ಮೇಡಮ್ ಇಲ್ಲಿ ಬರ್ಬೇಕಾಗಿತ್ತು? ಹೇಳಿ ನೀವು. ಇವಾಗ ನಮ್ ಗಂಡಂಗ್ ಹುಷಾರಿಲ್ಲ, ಬಿಟ್ಟು ಬಂದಿದೀವಿ, ನೋಡ್ಕೊಳ್ಳೋರಿಲ್ಲ. ಯಾರು ನೋಡ್ಕೊಂತಾರೆ? ಯಾರು ನೋಡ್ಕೊಂತಾರೆ ಮೇಡಮ್? ನಮ್ಗೇನು ಬೇಡ, ಸಾಕು. ಒಂದೊತ್ತು ತಿಂದು ಬೇಕಾರೆ ಒಂದೊತ್ತು ತಿಂದು ಒಂದೊತ್ತು ಉಪವಾಸ ಮನಿಕೊಂತೀವಿ. ನಮ್ಗೆ ವ್ಯಾಪಾರ ಮಾಡಕ್ ಜಾಗ ಬೇಕಷ್ಟೇ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಸರ್ಕಾರದವರು ಮುಖ್ಯ ಉದ್ದೇಶ ಇರೋದೇ ಬೀದಿ ಬದಿ ವ್ಯಾಪಾರಿಗಳು ಉದ್ಧಾರ ಆಗಬೇಕು ಅನ್ನೋ ಮೈಂಡ್ ಸೆಟ್ ಇಲ್ಲ ಅವರಿಗೆ. ಅವ್ರು ಉದ್ಧಾರ ಆಗಬೇಕಾಗಿರೋದು ರಿಲಯನ್ಸು, ಲೂಲು ಮಾಲು, ಡಿ ಮಾರ್ಟು ಅಂಥವ್ರು ಉದ್ಧಾರ ಆಗಬೇಕು. ನಮ್ಮ ಜೀವನ ಏನಾದ್ರೆ ಏನಂತೆ, ಯಾರಿಗೆ ಏನಾಗಬೇಕಾಗೈತೆ? ಯಾರಿಗೂ ಈ ಸರ್ಕಾರದವರಿಗೆ ಅವ್ರಿಗೆ ಬೇಕಾದಷ್ಟು ಕೋಟಿ ಇಟ್ಕೊಂಡಿದ್ದಾರೆ. ರೈತರು ಬೇಕು ಓಟ್ ಹಾಕಕ್ಕೆ, ನಾವು ಬೀದಿ ಬದಿಗಳು ಓಟ್ ಹಾಕಕ್ಕೆ ಬೇಕಷ್ಟೇ. ಅಷ್ಟಕ್ಕೆ ಮಾತ್ರ ನಾವು ನಮ್ದು ತಪ್ಪು ಅಂದರೆ ಓಟ್ ಹಾಕಿ ಗೆಲ್ಸಿರೋದು ನಮ್ಮದೇ ಫಸ್ಟ್ ತಪ್ಪು. ಅದು ನಾವು ಒಪ್ಕೊಂತೀವಿ. ಇಂಥ ಸರ್ಕಾರ ಬಂದು ನಮ್ಮನ್ನು ಬೀದಿಗೆ ತಳ್ಳುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಇವಾಗ ಬುದ್ಧಿ ಬಂದೈತೆ. ನೆಕ್ಸ್ಟ್ ಯಾರಿಗೆ ಓಟ್ ಹಾಕಬೇಕು, ಏನು ಮಾಡಬೇಕು ಅದನ್ನ ಮಾಡ್ತೀವಿ. ಇವ್ರು ಮಾಡೋ ಹಲ್ಕಾ ಕೆಲಸಗಳಿಗೆಲ್ಲ ಮಾಲ್ಗಳು, ರಿಲಯನ್ಸು, ಮಾರ್ಟು, ಲೂಲು ಮಾಲು, ಡಿ ಮಾರ್ಟು ಬರೀ ಅವ್ರನ್ನ ಉದ್ಧಾರ ಮಾಡಿದ್ರೆ ನಾವು ಉದ್ಧಾರ ಆಗೋದು ಯಾವಾಗ? ಪೇಷಂಟ್ಗಳಿದ್ದಾರೆ, ನಮ್ಮ ಯಜಮಾನ್ರು ಆಗಲ್ಲ. ನಾವು ಓಡಾಡಬೇಕು, ದುಡಿಬೇಕು, ಮಕ್ಕಳಿದ್ದಾವೆ, ಎಳೆ ಮಕ್ಕಳಿದ್ದಾವೆ. ಅವ್ರನ್ನೆಲ್ಲ ಯಾರು ಸಾಕ್ತಾರೆ? ಲೂಲು ಮಾಲ್ ಅಂತದ್ದು ಇಲ್ಲ, ರಿಲಯನ್ಸ್ ಅಂತದ್ದು ಮಾಡೋದ ಕೆಪಾಸಿಟಿ ಇದ್ರೆ ನಾವ್ಯಾಕೆ ಬೀದಿಗೆ ಬರ್ತಿದ್ವಿ? ಬೀದಿ ಬರೋ ಅವಶ್ಯಕತೆ ನಮಗೆ ಇರಲಿಲ್ಲ. ನಮಗೇನು ಇಲ್ಲ, ಅದಕ್ಕೆ ಬಂದಿದ್ದೀವಿ ಬೀದಿಗೆ. ನಮ್ಗೆ ನಮ್ಮ ವೀಕ್ನೆಸ್ ಅವರಿಗೆ ಬಂಡವಾಳ ಆಗಿದೆ ಇವಾಗ ಅಷ್ಟೇ ಮೇಡಮ್. ಇನ್ನ ಚೆನ್ನಾಗಿ ಉದ್ಧಾರ ಮಾಡ್ರಿ ಅಂತ ಹೇಳ್ತೀವಿ. ರಿಲಯನ್ಸ್ನ ಇವಾಗ ಲೂಲು ಮಾಲ್ ಕಟ್ಕೊಂಡಿದಾರಲ್ಲ ಡಿ ಕೆ ಸಾಹೇಬ್ರು, ಇನ್ನ 1-2-3 ಬೀದಿ ಬದಿ ಮೇಲೆ ಇನ್ನೂ 4-5 ಮಾಲ್ಗಳನ್ನ ಕಟ್ರಿ. ಆಮೇಲೆ ರಿಲಯನ್ಸು, ಡಿ ಮಾರ್ಟು, ಬೇಜಾನ್ ಮಾರ್ಟ್ಗಳಿದೆಲ್ಲ ಅವ್ರನ್ನ ಉದ್ಧಾರ ಮಾಡ್ರಿ, ಕಟ್ರಿ. ಯಾಕೆ ಅವ್ರು ಮಾತ್ರ ಓಟ್ ಹಾಕ್ತಾರಲ್ವಾ, ನಾವು ಓಟ್ ಹಾಕಲ್ಲ ಅಲ್ವಾ? ನಮ್ಮ ತಾಕತ್ತೇನು ಅಂತ ನಮಗೂ ಟೈಮ್ ಬರುತ್ತೆ. ಅವಾಗ ನಾವು ತೋರಿಸಿ ನಮ್ಮ ತಾಕತ್ತೇನಂತ ಅವಾಗ ನಾವು ತೋರಿಸ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.